ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಇಡೀ ಜಗತ್ತು ಬೆಚ್ಚಿ ಬೀಳುವಂತಹ ಬೆಳವಣಿಗೆಯೊಂದರಲ್ಲಿ ಇರಾನ್ ಗುರಿಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಭೀಕರ ವಾಯುದಾಳಿ ನಡೆಸಿವೆ. ಈ ದಿಢೀರ್ ದಾಳಿ ಈಗ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಂಚಲನ ಸೃಷ್ಟಿಸಿದೆ. ಈ ಮಿಲಿಟರಿ ಕ್ರಮಕ್ಕೆ ಕೇವಲ ಹೊರಗಷ್ಟೇ ಅಲ್ಲ, ಅಮೆರಿಕದ ಒಳಗಡೆಯೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎನ್ಎನ್ ಸಮೀಕ್ಷೆಯ ಪ್ರಕಾರ 59% ಅಮೆರಿಕನ್ನರು ಈ ಯುದ್ಧವನ್ನ ವಿರೋಧಿಸಿದ್ದಾರೆ. ಈ ಸಂಘರ್ಷ ದೀರ್ಘಕಾಲದ ಮಹಾಯುದ್ಧವಾಗಿ ಬದಲಾಗುತ್ತಾ ಅನ್ನೋ ಆತಂಕ ಈಗ ಜನರಲ್ಲಿ ಮನೆ ಮಾಡಿದೆ. ಈ ಯುದ್ಧದ ಬಿಸಿ ನೇರವಾಗಿ ನಿಮ್ಮ ಜೇಬಿಗೆ ತಟ್ಟಲಿದೆ. ಹೌದು, ದಾಳಿ ನಡೀತಿದ್ದಂತೆಯೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ. ಬ್ರೆಂಟ್ ಕ್ರೂಡ್ ಬೆಲೆ ಪ್ರತಿ ಬ್ಯಾರೆಲ್ಗೆ ಭರ್ತಿ $79 ತಲುಪಿದ್ದು ಒಂದೇ ದಿನದಲ್ಲಿ 9% ಏರಿಕೆಯಾಗಿದೆ. ಆರ್ಥಿಕ ವಿಶ್ಲೇಷಕರ ಪ್ರಕಾರ ಮಧ್ಯಪ್ರಾಚ್ಯದ ಈ ಅಸ್ಥಿರತೆ ಹೀಗೆ ಮುಂದುವರೆದರೆ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟುವುದು ಖಚಿತ. ಅಂದ್ರೆ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಬರೆ ಬೀಳೋದು ಗ್ಯಾರಂಟಿ. ಇಸ್ರೇಲ್ ಮತ್ತು ಅಮೆರಿಕದ ಈ ಕಾರ್ಯಾಚರಣೆ ಇರಾನ್ನ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡಿದ್ರು ಇದು ಇಡೀ ಮಧ್ಯಪ್ರಾಚ್ಯವನ್ನೇ ಯುದ್ಧದ ಸುಳಿಗೆ ತಳ್ಳುವ ಸಾಧ್ಯತೆ ಇದೆ. ರಷ್ಯಾ ಮತ್ತು ಚೀನಾ ಕೂಡ ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಜಗತ್ತು ಈಗ ಎರಡು ಭಾಗವಾಗಿ ನಿಂತಿದೆ. ಭಾರತದಂತಹ ಆಮದು ಅವಲಂಬಿತ ದೇಶಗಳಿಗೆ ಇದು ನುಂಗಲಾರದ ತುತ್ತಾಗಲಿದೆ. ಪೆಟ್ರೋಲ್ ಬೆಲೆ ಏರಿಕೆಯಾದರೆ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಾಗಲಿದ್ದು ಸಾಮಾನ್ಯ ಜನರ ಜೀವನ ಮತ್ತಷ್ಟು ಕಷ್ಟಕರವಾಗಲಿದೆ.